ಅಂತಾರಾಷ್ಟ್ರೀಯ ಜಂತುಹುಳು ನಿರ್ವಹಣಾ ಕಾರ್ಯಕ್ರಮ ಅಂತ. ಅಂತಾರಾಷ್ಟ್ರೀಯ ಜಂತುಹುಳು ನಿರ್ವಹಣಾ ಕಾರ್ಯಕ್ರಮ. ಈ ಮಾತ್ರೆಗಳು ಕೊಡ್ತಾರೆ, ಮಕ್ಳೇನು ಮಾಡ್ತಾರೆ, ಸಿಗ್ತಾ ಇರ್ತಾರೆ, ಹಂಗೆ ಬಿಸಾಕ್ಬಿಡ್ತಾರೆ. ಫುಲ್ ಚೀಪದೇ ಇಲ್ಲ. ಈಗ ಅವರು ಮಾತ್ರೆ ತಗೋಬೇಕು ಅಂದಾಗ ಮಕ್ಕದ ಮೇಲೆ ರಿಯಾಕ್ಷನ್ನೇ ಗೊತ್ತಾಯ್ತಲ್ಲಿ. ನೋಡ್ತಾ ಇದ್ದೆ ನಾನು, ಹಿಂಗಂತಿದ್ರು. ಹಂಗೆಲ್ಲ ಮಾಡಬಾರ್ದು. ಹಂಗೆ ಮಾಡಿದರೆ ನಿಮ್ಮ ಆರೋಗ್ಯನೇ ಕೆಡೋದು. ನಿಮ್ಮ ಆರೋಗ್ಯ ನಿಮ್ಮ ಹತ್ರನೇ ಇರುತ್ತೆ. ಅವ್ರೇನು ಹೇಳಿದ್ರು ಅದನ್ನೆಲ್ಲ ಪಾಲಿಸ್ರಿ, ಎಲ್ಲ ಚೆನ್ನಾಗಾಗುತ್ತೆ. ಆಮೇಲೆ ಕಡಲೆಬೀಜ ಮತ್ತು ಬೆಲ್ಲ ಅಂತ ಹೇಳಿರು. ಮನೇಲಿ ಡೈಲಿ ಅದನ್ನು ಮಾಡ್ಕೊಂಡು ತಿಂದರೆ ನಿಮಗೆ ಒಳ್ಳೆಯದು, ರಕ್ತನೂ ವೃದ್ಧಿ ಆಗುತ್ತೆ. ಎಲ್ಲರೂ ಅದನ್ನು ಪಾಲಿಸ್ಕೊಂಡು ಹೋಗ್ರಿ ಅಂತ ನಾನು ಕೇಳ್ಕೊತೀನಿ. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ಪ್ರತಿಯೊಬ್ಬ ವಿದ್ಯಾರ್ಥಿಯರು ಯಾವುದೇ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲಬಾರ್ದು, ಪ್ರತಿಯೊಬ್ಬ ಮಕ್ಕಳು ಆರೋಗ್ಯ ಇರಬೇಕಂತ ಹೇಳ್ಬಿಟ್ಟು ಈ ವರ್ಷದಲ್ಲಿ 2 ಸಾರಿ ನಿಮಗೆ ಆಲ್ಬಂಜಾಡ್ ಮಾತ್ರೆ ಕೊಡ್ತಾರೆ. ಅಂದರೆ ಜಂತುಹುಳಿ ಟ್ಯಾಬ್ಲೆಟ್ ಏನು ಕೊಡ್ತಾರೆ, ಅದನ್ನು ಪ್ರತಿಯೊಬ್ಬರು ಮಕ್ಕಳು ತಪ್ಪದೆ ನೀವು ಅದನ್ನು ಚೀಪದಿಂದ ನಿಮಗೆ ಜಂತುಹುಳು ಸಮಸ್ಯೆ ನಿವಾರಣೆ ಆಗುತ್ತೆ. ಅದರಿಂದ ನಿಮಗೆ ಆ ಜಂತುಹುಳನ್ನು ಯಾವುದೇ ಕಾರಣಕ್ಕೂ ನೀವು ಬಿಸಾಕ್ತಾಯಿದೆ ಪ್ರತಿಯೊಬ್ಬರು ಜಂತುಹುಳ ಚೀಪಿರೆ ನಿಮಗೆ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ಮತ್ತು ಸರ್ ಹೇಳಿದಂಗೆ ಆವಾಗಲೇ ನೀವು ಪ್ರತಿಯೊಬ್ಬರು ಶೌಚಾಲಯ ಯೂಸ್ ಮಾಡಬೇಕಾದ್ರೆ ಯಾರೇ ಈ ಒಬ್ಬರು ಚಪ್ಪಲಿ ಇದ್ದಂಗೆ ಶೌಚಾಲಯ ಒಳಗಡೆ ಹೋಗಬಾರ್ದು, ಶೌಚಾಲಯ ಯೂಸ್ ಮಾಡಬಾರ್ದು. ಯಾಕಂದರೆ ಪ್ರತಿಯೊಬ್ಬರು ಶೌಚಾಲಯ ಬಳಸ್ಬೇಕಾದ್ರೆ ಚಪ್ಪಲಿ ಹಾಕಿಡ್ಬೇಕು. ಹೊರಗಡೆ ಓಡಬೇಕಂದ್ರೆ ಸರ್ ಹೇಳಿದಂಗೆ ಧೂಳಿನಿಂದಲೇ ಬರೋದು ಜಂತುಹುಳ ಅಂತೇಳಿ. ಅದಕ್ಕೆ ತಾವೆಲ್ಲರೂ ಅದನ್ನು ಗಮನದಲ್ಲಿ ಇಟ್ಕೊಂಡು ಪ್ರತಿಯೊಬ್ಬರೂ ಶುಚಿತ್ವ ಮತ್ತು ಸ್ವಚ್ಛತೆ ಇದ್ರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ, ಒತ್ತು ಕೊಡಬೇಕಾಗುತ್ತೆ. ನೀವು ಈಗ ಸ್ಕೂಲಲ್ಲಿ ಆದರೂ ಅಷ್ಟೇ, ಒಂದು ಬಾತ್ರೂಮ್ಗೆ ಹೋಗಿ ಬಂದರೆ ಅಂದರೆ ಕಾಲಿಗೆ ನೀರು ಹಾಕ್ಕೊಂಡು ಒಳಗಡೆಗೆ ಬರಬೇಕು, ತಿರ್ಗಿ ಮತ್ತೆ ಎಲ್ಲ ಚಪ್ಪಲಿ ಹಾಕ್ಕೊಂಡು ಕ್ಲೀನಾಗಿ ಯೂಸ್ ಮಾಡಬೇಕು. ಅದರಿಂದ ನಿಮಗೆ ಯಾವುದೇ ರೋಗ ರುಜಿನಗಳು ಬರೋದಿಲ್ಲ. ಮತ್ತು ಆದಷ್ಟು ಊಟ ಮಾಡೋ ಸಂದರ್ಭದಲ್ಲಿ ನೀವು ಕೆಲವೊಬ್ಬರು ನಾನು ನೋಡಿದೆ, ಈಗ ನಮ್ಮದು ಯಾಕಂದರೆ ಇವತ್ತು ಇದು ನಮ್ಮದು ಒಂದು ಆಡಿಟ್ ನಡೀತಾ ಇದೆ, ಸಮಗ್ರ ಶಿಕ್ಷಣದ್ದು ಅಂತೇಳಿ. ಅದನ್ನು ನಾವು ಯಾಕೆ ಆಡಿಟ್ ಮಾಡ್ತಾಯಿದ್ದೀವಿ ಅಂದರೆ ಪ್ರತಿಯೊಬ್ಬರು ಮಕ್ಕಳು ಏನು ಸ್ಕೂಲಿಗೆ ಸಂಬಂಧಪಟ್ಟಂಗೆ ಏನು ಡೆವಲಪ್ಮೆಂಟ್ ಇದೆ, ಏನು ಅವಶ್ಯಕತೆ ಇದೆ, ಇನ್ನೂ ಏನೆಲ್ಲ ನಾವು ಸ್ಕೂಲ್ಗೆ ಅವಶ್ಯಕತೆಯನ್ನು ಇನ್ನೂ ಕೊಡಿಸ್ಬೋದು. ಗ್ರಾಮ ಪಂಚಾಯತಿ ವತಿಯಿಂದ ಆಗ್ಬೋದು, ನಿಮ್ಮ ಸಾರ್ವಜನಿಕರು ಊರಲ್ಲೇ ಯಾರಾದರೂ ಡೊನೇಟರ್ಸ್ ಇರ್ಬೋದು, ಅದಕ್ಕೋಸ್ಕರ ನಾವು ಸಮೀಕ್ಷೆ ಮಾಡೋದಕ್ಕೆ ಪ್ರತಿಯೊಂದೂ ಅದನ್ನು ಕುಂದುಕೊರತೆಗಳು ಮತ್ತು ಸಮಗ್ರ ಮಾಹಿತಿಯನ್ನು ಪಡ್ಕೊಳ್ಳೋಕ್ಕೋಸ್ಕರ ನಾವು ಇವತ್ತು ಈ ಶಾಲೆಗೆ ಭೇಟಿ ನೀಡಿದ್ದೀವಿ. ರಾಷ್ಟ್ರೀಯ ಜಂತು ನಿವಾರಣಾ ಕಾರ್ಯಕ್ರಮ ಆಚರಿಸಲಾಗಿದೆ. ರಾಷ್ಟ್ರೀಯ ಜಂತು ನಿವಾರಣಾ ಕಾರ್ಯಕ್ರಮ ಅಂತ ಅಂದರೆ ಮುಖ್ಯವಾಗಿ ನಿಮಗೆಲ್ಲ ಗೊತ್ತಿದೆ ಮಕ್ಕಳಿಗೆ. ಈಗ ಮುಂದಿನ ನಾವು 30 ವರ್ಷದಿಂದ ಏನು ಹೇಳ್ತೀವಿ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತೀವಿ. ಈಗ ಏನು ಹೇಳ್ತೀವಿ, ಇಂದಿನ ಆರೋಗ್ಯವಂತ ಮಕ್ಕಳೇ ಮುಂದಿನ ಸತ್ಪ್ರಜೆಗಳು ಅಂತ ಹೇಳ್ತೀವಿ. ಅಂದರೆ ಆರೋಗ್ಯ ಇದ್ರೆ ಮಾತ್ರ ಮುಂದೆ ಇರ್ತೀರಂತ ಅರ್ಥನ. ಆ ನಿಟ್ಟಿನಲ್ಲಿ ಈ ಪ್ರತಿ ವರ್ಷದಲ್ಲಿ 2 ಬಾರಿ ರಾಷ್ಟ್ರೀಯ ಜಂತು ನಿವಾರಣೆ ಆಡಿಸ್ತಿದೆ, 6 ತಿಂಗಳು 1 ಸಾರಿ. ಯಾಕಂದ್ರೆ ಉದ್ದೇಶ ಏನಂದರೆ ಇದು ಜಂತುಗಳು ಮಾತ್ರ. ಈಗ ಮುಖ್ಯವಾಗಿ ನೀವು ಓದ್ಕೊಂಡಿರ್ಬೋದು, ಈಗ ನಮ್ಮ ಮಕ್ಕಳಲ್ಲಿ, ಅದು ಮುಖ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಪ್ರತಿಶತ 100 ಜನ ಇದ್ದರೆ 50 ಜನ ರಕ್ತದಿಂದ ಬಳಲ್ತಾರೆ. 100 ಜನ ಮಕ್ಕಳಿದ್ರೆ 50 ಜನ ರಕ್ತದಿಂದ ಬಳಲ್ತಾರೆ. ರಕ್ತದಿಂದ ಬಳೋದಕ್ಕೆ ರಕ್ತದಿಂದ ಆಗೋದು ನಾವು 100 ಕಾರಣ ಇರ್ತವೆ, 10 ಕಾರಣ ಇರ್ತವೆ. ಅದರಲ್ಲಿ ಮುಖ್ಯವಾಗಿ ಜಂತುಹುಳಿನ ಕಾಟ ಅದು ಜಾಸ್ತಿ. ಅವು ನಮ್ಮ ಒಂದು ಕುರಿದ್ರ ಹತ್ರನ ಇರ್ತವೆ, ಎಲ್ಲ ಹೇಳ್ತಿರ್ತವೆ ಬಂದಾಗ, ಹೌದಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಇಷ್ಟೊಂದು ನಾವು ಮುಖ್ಯವಾದ ನಾವು ರಕ್ತಹೀನತೆ 10 ಕಾರಣ ಇರ್ತವೆ. 10 ಕಾರಣ ಆಗೋ ಜಂತುಗಳು ಒಂದು ಕಾರಣ. ನಾವು ಸರಿ ಊಟ ತಿನ್ನಲ್ಲ, ಆಮೇಲೆ ಸದ್ಯ ಪೌಷ್ಟಿಕಾಂಶ ತಿನ್ನಲ್ಲ, ಆಮೇಲೆ ತರಕಾರಿ ತಿನ್ನಲ್ಲ, ಆಮೇಲೆ ಕಬ್ಬಿನಾಂಶ ಆಹಾರ ತಿನ್ನಲ್ಲ. ಅಂದರೆ ನಾವು ಅನಿಮಿಕ ರಕ್ತಹೀನತೆ ಆಗ್ತಾಯಿದೆ, ಹೌದಲ್ಲ. ರಕ್ತಹೀನತೆ ತಡೆಗಟ್ಟಬೇಕಾದ್ರೆ ಜಂತುಗಳು ಒಂದು ಕಾಟ ಇರುತ್ತೆ. ಆ ಜಂತುಗಳು ಹೋಗಿಸ್ಬೇಕನ್ನೋದೇ ಎಲ್ಲರೂ 1 ವರ್ಷದಿಂದ 2 ವರ್ಷ ಅರ್ಧ ಮಾತ್ರೆ 6 ತಿಂಗಳು 1 ಸರಿ, 2 ವರ್ಷದಿಂದ 18 ವರ್ಷದ 1 ಮಾತ್ರೆ 6 ತಿಂಗಳು ಚಪ್ಪರಿಸ್ಬೇಕು. ಅದನ್ನು ನಾವು ಶಾಲೆಗಳಲ್ಲಿ ಕಡ್ಡಾಯವಾಗಿ ಕೊಡ್ತಾಯಿದ್ದೀವಿ, ಚಪ್ಪರಿಸ್ಬೇಕು. ಮನೆಯ ಸಮೇತ ಹೆಣ್ಮಕ್ಳು, ವಯಸ್ಸಾದ ಹೆಣ್ಮಕ್ಳು ಸಮೇತ 6 ತಿಂಗಳು ಚಪ್ಪರಿಸಿದ್ರೆ ಅವ್ರ ರಕ್ತ ಕಡಿಮೆ ಆಗುತ್ತೆ. ನೀವೇನು ಮಾಡ್ತಾ ಇದ್ದಾಗ ಸೌದೆ ಒಟ್ಟೋದು, ಕಲ್ಲು ಹಾಕೋದು, ಗುದ್ಲಿಡೋದು, ಆರೆಕೋಲ್ ಇಡೋದು, ಮತ್ತು ಇನ್ನೇನು ವೇಸ್ಟ್ ಸಾಮಾನು ಇಡೋದು, ಪಾತ್ರೆಗಳು ಮಾಡ್ತೀವಿ. ದಯವಿಟ್ಟು ಮಾಡೋಕ್ಕೆ ಹೋಗ್ಬಾರ್ದು, ಅದನ್ನು ಬಳಸಬೇಕು. ಯಾಕೆ ಬಳಸ್ಬೇಕಂತಂದರೆ ಉದ್ದೇಶ ಏನು ಗೊತ್ತಾ, ನೀವು ಹೊರಗಡೆ ಹೋಗೋದ್ರಿಂದ ಬೇರೆ ಸಾಲಲ್ಲಿ ನಿಮಗೆ ಹುಳ ಕಡಿಬೋದು, ಚೇಳು ಕಡಿಬೋದು, ಅಥವಾ ಹಾವು ಕಡಿಬೋದು, ಅಥವಾ ಇನ್ನು ಪುಂಡ ಪೋಗ್ರಿ ಕಾಟ ಮಾಡ್ಬೋದು, ಅಥವಾ ಯಾವುದೋ ಒಂದು ನಾಯಿ ಕಡಿಬೋದು. ಯಾಕಂದ್ರೆ ನೋಡಿರಿ, ಯಾರನ್ನು ಬರಲಿ ನಾಯಿ ಕಡಿತು ಅಂತ ಬಂದಂದ್ರೆ ಮೋಸ್ಟ್ಲಿ ಅವ್ರು ಲೆಟ್ರಿಗೆ ಹೋದ್ರು ಅಂತ ಅರ್ಥ. ಆದ್ದರಿಂದ ಆ ಉದ್ದೇಶದಿಂದ ನೀವು ಮಕ್ಕಳು ಪೌಷ್ಟಿಕ ಆರೋಗ್ಯ ವೃದ್ಧಿ ಆಗಬೇಕು, ರಕ್ತದಿಂದ ಹೋರಾಡಬೇಕಂದ್ರೆ ಪ್ರತಿಯೊಬ್ಬರು ಶೌಚಾಲಯ ಬಳಸ್ತಿರಲ್ಲ, ಪ್ರತಿಯೊಬ್ಬರು ಶೌಚಾಲಯ ಬಳಸಬೇಕು. ಸರ್ಕಾರ ಅನುದಾನ ಕೊಟ್ಟಿದೆ, ಬಳಸ್ಕೊಂಡು ಕಟ್ಸಿದ್ರೆ ತುಂಬ ಜನ ಕಟ್ಸಿದ್ರೆ ಬಳಸಲ್ಲ, ಬಳಸಬೇಕು. ನೀವು ಪ್ರತಿಯೊಬ್ಬರು ಪಾದರಕ್ಷೆ ಹಾಕಿ ಚಪ್ಪಲಿ ಹಾಕೊಂಡು ಆಡಿರ್ಬೇಕಾಗುತ್ತೆ ಎಲ್ಲಿಗಾನ ಹೋದರೆ. ಯಾಕಂದರೆ ಎಲ್ಲಂದ್ರೆಲ್ಲ ಲೆಟ್ರಿನ್ ಮಾಡಿರ್ತಾರೆ, ಮಕ್ಕಳು ಇರ್ತಾರೆ, ಯಾರೋ ಮಾಡಿರ್ತಾರೆ, ಅಥವಾ ಪ್ರಾಣಿಗಳು ಯೋಜನೆ ಮಾಡಿರ್ತವೆ. ಅವನು ಸ್ವಲ್ಪ ತುಳಿದಾಗ ಚರ್ಮದಲ್ಲಿ ಗಾಯ ಇದ್ರೆ ಸಾಕು, ಅದರೆಲ್ಲ ಮೊಟ್ಟೆಗಳು ಸೇರಿಬಿಟ್ಟು ಯಾವುದು ಜಂತುಗಳು ಹೊಟ್ಟೆಲ್ದಾಗುತ್ತೆ, ಹೊಟ್ಟೆಯಲ್ಲಿ ಬೆಳೀತದೆ. ನಿಮಗೆಲ್ಲ ತಿಂದಂಥ ಆಹಾರ ಜೀರ್ಣ ಆಗೋದಿಲ್ಲ. ಅವಾಗ ಏನಾಗುತ್ತೆ, ನಿಮಗೆಲ್ಲ
ಪ್ರಾರ್ಥನೆ ನಿಲ್ತಿರಲ್ಲ, ಕಣ್ಣು ಮಂಜಾಗುತ್ತೆ, ತಲೆ ಸುತ್ತ ಬರುತ್ತೆ, ಬಿದ್ದು ಬಿಡ್ತೀರಾ. ಪಾಠ ಮೇಷ್ಟ್ರು ಪಾಠ ಮಾಡ್ತೀರಿ, ನೀವೆಲ್ಲ ನೋಡ್ತಿರ್ತೀರ. ಅಂದರೆ ನೀವು ರಕ್ತಪುಷ್ಟಿ ಇರಲ್ಲ, ಜ್ಞಾನಾರ್ಜನ ಆಗಲ್ಲ. ಯಾರ ಮಕ್ಕಳು ರಕ್ತಪುಷ್ಟಿ ಚೆನ್ನಾಗಿರುತ್ತೋ, ಚೆನ್ನಾಗಿ ಊಟ ಮಾಡ್ತಾರೋ, ಅವರಿಗೆ ಚೆನ್ನಾಗಿ ವಿದ್ಯೆ ಹತ್ತುತ್ತೆ, ಬುದ್ಧಿವಂತರಾಗ್ತೀರಾ. ನೀವೆಲ್ಲ ಬುದ್ಧಿವಂತರಾಗಬೇಕು ಬೇಡ? ಬುದ್ಧಿವಂತರಾಗಬೇಕು, ಚೆನ್ನಾಗಿ ಊಟ ಮಾಡಬೇಕು. ಮನೆಗೆ ಸ್ಕೂಲಲ್ಲಿ ತರಕಾರಿ ಬಿಸಾಕಬಾರ್ದು. ಇವೆಲ್ಲ ತರಕಾರಿ ಬಿಸಾಕ್ತೀರಾ, ಹೌದಲ್ಲ? ಆ ಮಾಸ್ಟ್ರು ಕಷ್ಟಪಟ್ಟು ಅವ್ರ ಮನೆಗೆ ತಂದು ಕೊಡ್ದಲ್ಲ ಗೊತ್ತಿಲ್ಲ.